ಕೇಳಿಸಿದ್ದೀರಾ? ಸೌಂಡ್ ನಿಮಗೆಲ್ಲ ಗೊತ್ತಿರಬೇಕು, ನೀವೆಲ್ಲ ಟೀಚರ್ ಆಗ್ಬೇಕಂತ ಅಂದ್ಕೊಂಡಿರೋದು. ಒಂದು ರೈಟ್ ಟೈಮಲ್ಲಿ ಟೀಚರ್ ಆದರೆ ನೀವೊಂದು ಅಟ್ಲೀಸ್ಟ್ ರಿಟೈರ್ಮೆಂಟ್ ಆಗೋದಿರ್ಬೋದು, ನಿಮ್ಮ ಒಂದು ಲೈಫು, ಫ್ಯಾಮಿಲಿ, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು, ಒಂದು ರೆಸ್ಪೆಕ್ಟ್ ಇರುತ್ತೆ. ಕರೆಕ್ಟಾ? ನೀವು ಓದಿ 5 ವರ್ಷ ಆದ್ರೂ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಏಜ್ ಕ್ರಾಸ್ ಆಗ್ತಾ ಹೋಗುತ್ತೆ. ಒಂದು ಟೀಚರ್ ಆಗಿ ಅಪಾಯಿಂಟ್ ಆಗಿ ಅಟ್ಲೀಸ್ಟ್ ಒಂದು ರಿಟೈರ್ಮೆಂಟ್ ಆಗೋಷ್ಟೊತ್ತಿಗೆ ಒಂದು ಪ್ರಿನ್ಸಿಪಲ್ ಆಗ್ಬೇಕಂತ ಕನ್ಸು ಕಟ್ಕೊಂಡಿರ್ತೀರ, ಹೌದಾ ಇಲ್ಲ? ಇಲ್ಲಿ ಏಜ್ ಒಂದು ಅಪಾಯಿಂಟ್ ಟೀಚರ್ ಆಗೋದಕ್ಕೆ ಸುಮಾರು ಒಂದು 35-45 ವರ್ಷ ತನಕ ಆಗ್ಬೋದು. ಯಾಕೆ ಅಂತಂದ್ರೆ ಅದು ನಿಮ್ ತಪ್ಪಲ್ಲ, ಅದು ಯಾರು ತಪ್ಪು ಹೇಳಿ? ಸರ್ಕಾರ ತಪ್ಪು. ಪ್ರತಿ ವರ್ಷ ಟೀಚರ್ ರಿಕ್ರೂಟ್ಮೆಂಟ್ ಇರಬೇಕು. ಪ್ರತಿಯೊಂದು ಇಲಾಖೆಯಿಂದ ಎವ್ರಿ ಇಯರ್ ಅದು 50 ಪೋಸ್ಟ್ ಇರಲಿ, 500 ಪೋಸ್ಟ್ ಇರಲಿ, 5,000 ಪೋಸ್ಟ್ ಇರಲಿ, ಪ್ರತಿ ವರ್ಷ ಕರೆದ್ರೆ ನೀವು ಒಂದು ರೈಟ್ ಟೈಮಲ್ಲಿ ಟೀಚರ್, ಇಷ್ಟೊತ್ತಿಗೆ ನೀವು ಆಗ್ಲಿ ಟೀಚರ್ ಆಗಿ ನೀವು ಸಮಾಜ ಸೇವೆ ಮಾಡಬೇಕಾಗಿತ್ತು. ನಿಮ್ ಕೆಳಗಡೆ ಸಾವಿರಾರು ಜನ ಕಲಿತು ಒಂದೊಳ್ಳೆ ಆಫೀಸರ್ ಆಗ್ಬೇಕಾಗಿತ್ತು. ಅವರು ಇಲ್ಲ ಸಮಾಜಕ್ಕೆ ಒಂದೊಳ್ಳೆ ಕೊಡುಗೆ ಕೊಡ್ಬೋದಾಗಿತ್ತು, ಹೌದಾ ಇಲ್ವಾ? ಇಲ್ಲಿ ಮೆಚಾರಿಟಿ ನೀವು ಆಲ್ರೆಡಿ ಶಿಕ್ಷಕರಾಗಿ ಒಂದು 5 ವರ್ಷ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಾಗಿತ್ತು, ಹೌದಾ ಇಲ್ವಾ ಹೇಳಿ? ಇವತ್ತು ಸರ್ಕಾರ ಮಾಡ್ತಾ ಇರೋಂತ ಒಂದು ತಪ್ಪಿಗೆ, ಅದರಲ್ಲೂ ಈ ಶಿಕ್ಷಣ ಸಚಿವರಿದಾರಲ್ಲ, ಅವರಷ್ಟು ಸುಳ್ಳು ಬೇರೆ ಯಾರು ಹೇಳಲ್ಲ. ಆಕ್ಚುಲಿ ಶಿಕ್ಷಕರು ಯಾವುದೋ ಸುಳ್ಳು ಹೇಳ್ಬಾರ್ದು, ಅದ್ರಲ್ಲಿ ಶಿಕ್ಷಣ ಮಂತ್ರಿ ಅಷ್ಟು ಸುಳ್ಳು ಹೇಳ್ತಿದ್ದಾರೆ ಅಂತಂದ್ರೆ ಒಂದು ಸುಳ್ಳಲ್ಲ, ಮೇ ಬಿ ಸುಮಾರು ಸಾವಿರಾರು ಸುಳ್ಳು ಹೇಳ್ಕೊಂಡ್ ಮಾಡ್ತಿದ್ದಾರೆ ಇವತ್ತು. ಪ್ರತಿ ಒಂದು ಸತಿ ಮಾಧ್ಯಮದ ಮುಖಾಂತರ ಬರ್ತಾರೆ, 50,000 ವೇಕೆನ್ಸಿ ಮಾಡ್ತೀನಿ, 5,000 ವೇಕೆನ್ಸಿ ಮಾಡ್ತೀನಿ, 10,000 ವೇಕೆನ್ಸಿ ಫಿಲ್ ಮಾಡ್ತೀನಿ, ಇನ್ನೇ ನಾಳೆನೇ ನೋಟಿಫಿಕೇಶನ್ ಮಾಡ್ತೀನಿ, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನೋಟಿಫಿಕೇಶನ್ ಅಂದ್ರೆ ಅಪಾಯಿಂಟ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ತರ ಹೇಳ್ತಾರೆ. ಇಡೀ ರಾಜ್ಯದಲ್ಲಿ, ಬರೀ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಯಾರಾದ್ರೂ ಅತಿ ಸುಳ್ಳು ಹೇಳಿರೋದ್ರು ಯಾರಾದ್ರೂ ಇದ್ರೆ ಅದು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಮಾತ್ರನೇ ಇರೋದು, ಯಾರು ಇರಕ್ ಸಾಧ್ಯ ಇಲ್ಲ. ಯಾರಾದ್ರೂ ಇದಾರ? 13,500 GPSTR ಪೋಸ್ಟ್ ತುಂಬಿದ್ದು ಲಾಸ್ಟ್ ಸರ್ಕಾರ ಇದ್ದಾಗ. ಈ ಸರ್ಕಾರ ಬಂದ್ಮೇಲೆ ಒಂದೇ ಒಂದು ಸಿಂಗಲ್ ನೋಟಿಫಿಕೇಶನ್ ಮಾಡಿದಾರ? ಸಿಂಗಲ್ ನೋಟಿಫಿಕೇಶನ್ ಬಿಡಿ, ಒಂದೇ ಒಂದು ಪೋಸ್ಟ್ ಕರೆದಿಲ್ಲ. ಅವರು ಕರೆದಿದಾರ? 3 ವರ್ಷ ಆಗಿದೆ. ಸುಮಾರು 80,000 ಟೀಚರ್ ವೇಕೆನ್ಸಿ ಇದೆ. PSTR, HSTR, GPSTR, PU ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರ್, ದೈಹಿಕ ಶಿಕ್ಷಕರು, ಸಂಗೀತ ಟೀಚರ್ಸ್ ಇರ್ಬೋದು, ಕಂಪ್ಯೂಟರ್ ಟೀಚರ್ಸ್, ಎಲ್ಲಾ ಟೀಚರ್ಸ್ ನೋಡಿದ್ರೆ ಸುಮಾರು 80,000 ಪೋಸ್ಟ್ ಇದೆ. 80,000 ಪೋಸ್ಟ್ ಇವ್ರು ಬಂದಾಗಿಂದ ಪ್ರತಿ ವರ್ಷ ಅಟ್ಲೀಸ್ಟ್ ಒಂದು 10,000-15,000 ಕರೆದಿದ್ರು. ಇಷ್ಟೊತ್ತಿಗೆ 50,000 ಪೋಸ್ಟ್ ಇವ್ರು ಫಿಲ್ ಮಾಡ್ಕೊಂಬೋದಾಯ್ತು. ಬರೀ ಟೀಚರ್ ನಾನು ಹೇಳ್ತಾ ಇದ್ದೀನಿ, ಬರೀ ಟೀಚರ್ ಮಾಡಿದಾರ ಇವರು. ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿಸೋದಕ್ಕೆ ಸುಮಾರು ವರ್ಷ ಟೈಮ್ ತಗೊಂಡಿದ್ರು. 2-3 ವರ್ಷ ಕಂಟಿನ್ಯೂಸ್ ಆಗಿ ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಹೋಗಿ ಅವ್ರ ಹತ್ರ ಜಗಳ ಮಾಡಿದ್ದಾದ್ಮೇಲೆ ಅವರು ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿದ್ದಾರೆ. ಬರೀ ಅಷ್ಟೇ ರಿಮೂವ್ ಮಾಡಿದ್ದಾರೆ. ನೋಟಿಫಿಕೇಶನ್ ಇನ್ನೇನ್ ಮಾಡ್ತೀನಿ CET ಮಾಡ್ತೀನಿ ಅನ್ನೋದ್ರಲ್ಲೇ 3 ಸತಿ TET ಮಾಡ್ಬಿಟ್ಟಿದ್ದಾರೆ ಇವರು, ಹೌದಾ ಇಲ್ವಾ? 3 ಸತಿ TET ಆಯ್ತು, ಕೆಸೆಟ್ ಆಯ್ತು, ಎಲ್ಲ ಆಗಿದೆ. CET ಮಾತ್ರ ಮಾಡೇ ಇಲ್ಲ. ಮಾಡಿದಾರ? ನಾನು ಹೇಳಿದ್ರೆ ಎಷ್ಟೊತ್ತಿಗೆ ನಿಮಗೆ ಆಗ್ಲಿದ್ರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗ್ಬೇಕು, 5-10 ವರ್ಷ. ಆದ್ರೆ ಇವ್ರು ನೋಟಿಫಿಕೇಶನ್ ಮಾಡದೇ ಇರೋ ಕಾರಣ ನೀವು ಓದಿರೋದನ್ನ ಕಂಟಿನ್ಯೂಸ್ ಆಗಿ ತಲೆಯಲ್ಲಿ ಇಟ್ಕೊಂಡಿರಕ್ಕಾಗುತ್ತಾ? ಈಗಿರೋಂತ ಒಂದು ನಿಮಗೆ ಸೋಷಿಯಲ್ ಪ್ರೆಷರ್ ಇರ್ಬೋದು, ಫ್ಯಾಮಿಲಿ ಟೆನ್ಷನ್ಸ್ ಇರ್ಬೋದು, ಅದನ್ನೆಲ್ಲ ನೋಡಿದ್ರೆ ನಿಮ್ಗೂ ಡೈಲಿ 10 ಅವರ್ ಓದಿದ್ರು ಅಷ್ಟು ತಲೆಯಲ್ಲಿ ಇಟ್ಕೊಂಡಿರಕ್ ಆಗಲ್ಲ. ಯಾಕೆಂದ್ರೆ ಅಷ್ಟು ಕಾಂಪಿಟೇಷನ್, ಎವ್ರಿ ಇಯರ್ ಕಾಂಪಿಟೇಷನ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತೆ ಹೇಳಿ? ಒಂದು ಪೋಸ್ಟ್, ಒಂದು ಸರ್ಕಾರಿ ಹುದ್ದೆ ತಗೊಳ್ಳೋದು ಅಷ್ಟು ಈಸಿ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಪ್ರೈವೇಟ್ ಜಾಬೇ ಒಂದು ಜಾಬ್ ತಗೋಬೇಕಂದ್ರೆ 100 ಕಡೆ ರೆಕಮೆಂಡೇಶನ್ ಮಾಡಬೇಕು, ಆ ರೀತಿ ಇದೆ. ಇದನ್ನ ಎಲ್ಲ ಖಂಡಿಸಿ ನಾವು ನಾಳೆ ಹೋರಾಟ ಮಾಡ್ತಾ ಇರೋದು, ನಿಮಗೋಸ್ಕರ ಮಾಡ್ತಾ ಇರೋದು. ನೀವೆಲ್ಲರೂ ಒಂದಿನ ಏನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಇದ್ರು ನೋಡಿ. ಅಲ್ಲಿ ಪಾಪ ಅವ್ರ ಮಕ್ಳನ್ನೆಲ್ಲ ಮಕ್ಳನ್ನ ಕರ್ಕೊಂಡು ಇಲ್ಲಿ ಕ್ಲಾಸ್ ಕೇಳ್ತಾ ಇರಂತಂದ್ರೆ, ಅಷ್ಟು ಶ್ರದ್ಧೆಯಿಂದ ಬರ್ತಿದ್ದಾರೆ ಅಂತಂದ್ರೆ ಸೀರಿಯಸ್ಲಿ ಒಂಥರ ಮನ್ಸಿಗೆ ಅರ್ಥ ಆಗುತ್ತೆ. ಈ ಪರಿಸ್ಥಿತಿ ತಗೊಂಡಿರೋದು ಸರ್ಕಾರ. ಅಷ್ಟು ಕಷ್ಟಪಟ್ಟು ಬಂದು ಇಲ್ಲಿ ಕೋಚಿಂಗ್ ತಗೊಂಡ್ರು ಕೂಡ ಇವರು ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಏನ್ ಪ್ರಯೋಜನ? ಒಂದ್ಸತಿ ಏಜ್ ಕ್ಲಾಸ್ ಆಯ್ತಂದ್ರೆ ಯಾರಾದ್ರೂ ಕೊಡ್ತಾರ ಹೇಳಿ? ಕೊಡಲ್ಲ. ಹಂಗಾಗಿ ನೀವು ಪ್ರತಿಯೊಬ್ರು ನಿಮ್ ಜೊತೆ ಎಷ್ಟು ಜನ ಇದಾರೆ ಅಷ್ಟು ಜನ ಸ್ನೇಹಿತರನ್ನ ಕರ್ಕೊಂಡ್ ಬನ್ನಿ. ಯಾಕೆಂದ್ರೆ ಅತಿ ಹೆಚ್ಚು ಫ್ರೆಂಡ್ಶಿಪ್ ಜಾಸ್ತಿ ಯಾರಾದ್ರೂ ಮಾಡ್ಕೊಡೋದಂದ್ರೆ ಅದು ಟೀಚರ್ಸ್ ಇರ್ತಾರೆ. ಯಾಕೆಂದ್ರೆ ನಿಮ್ಮಲ್ಲಿ ಯೂನಿಟಿ ಇರುತ್ತೆ. ಒಂದು ಟೀ ಕುಡಿಯೋಕೆ ಹೋದ್ರೆ ಒಂದು 10 ಜನ ಹೋಗ್ತೀರಾ ಒಟ್ಟಿಗೆ,
ಹೋಗ್ತಿದ್ ಸೀರಿಯಸ್ಲಿ ಹೇಳ್ತಾ ಇದೀವಿ. ಟೀ ಕುಡಿಯಕ್ ಹೋದ್ರು 10 ಜನ ಇರೋಬರೋರ್ನೆಲ್ಲ ಕರ್ಕೊಂಡು ಮಾತಾಡ್ಕೊಂಡು ನಿಮ್ ಸಮಸ್ಯೆ ಬಿಟ್ಟು ಬೇರೆ ದೇಶದಲ್ಲಿ ಸಮಸ್ಯೆ ಎಲ್ಲ ಮಾತಾಡ್ಕೊಂಡು ಟೀ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಬರ್ತೀರಾ. ಅಷ್ಟು ಯೂನಿಟಿ ಇರೋದು ನಾನ್ ನೋಡಿದೀನಿ. ಅಷ್ಟು ಯೂನಿಟಿ ಬೇರೆ ಎಲ್ಲೂ ನಾನ್ ನೋಡಿಲ್ಲ. ಟೀಚರ್ಸ್ ಅಂದ್ರೆ ಒಂದ್ ಮಾತು ಹೇಳಿದ್ರೆ ಸಾಕು, ಬೆಂಗಳೂರು ಸುಮ್ನೆ ಬನ್ನಿ ಅಂದ್ರೆ ಸಾಕು 100 ಜನ ಸುಮ್ಮನೆ ಬರ್ತಿರಲಿ. ಅಷ್ಟು ಯೂನಿಟಿ ಇದೆ. ನಿಜವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಅದ್ರಲ್ಲೂ ಟೀಚರ್ಸ್ ಬಗ್ಗೆ ನಾವು ಒಂದು ಹೋರಾಟ ಮಾಡ್ತಾ ಇರೋಂತ ನನಗೆ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ತುಂಬಾ ಇಷ್ಟಪಟ್ಟು ನಾನು ಬರ್ತೀನಿ. ಅದಕ್ಕೆ ಆ ವಿಚಾರದಲ್ಲಿ ನಾನು ನೀವು ಏನೇ ಸಮಸ್ಯೆ ಇದ್ರು ನಾನಂತೂ ನಿಮ್ಮ ಪರವಾಗಿ ನಿಂತ್ಕೊಂತೀನಿ. ದಯವಿಟ್ಟು ಈ ಒಂದು ವಿಚಾರ ನನಗೋಸ್ಕರ ನೀವು ಬರಬೇಡಿ, ಇಲ್ಲ ಟೆಲಿ ಸರ್ ಇರ್ಬೋದು, ಇಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೋಸ್ಕರ ನೀವು ನಾಳೆ ಹೋರಾಟಕ್ಕೆ ಬರಬೇಡಿ. ನಿಮ್ಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ, ನಿಮ್ಮ ಜೂನಿಯರ್ಸ್ ಇರ್ಬೋದು, ನಿಮ್ಮ ಸ್ನೇಹಿತರು ಇರ್ಬೋದು, ರಾಜ್ಯದಲ್ಲಿ ಎಲ್ಲೇ ಇರೋಂಥ ಎಲ್ಲ ಆಸ್ಪಿರೆಂಟ್ಸ್ಗೋಸ್ಕರ ನೀವು ನಾಳೆ ನೀವು ಈ ಹೋರಾಟಕ್ಕೆ ಭಾಗಿಯಾಗಬೇಕು. ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್. ನೀವೇನಲ್ಲಿ ಏನೋ ಕೊಡ್ಲಿ ಮಚ್ಚು ಚಾಕು ತಗೊಂಡ್ಬಂದು ಬನ್ನಿ ಅಂತ ಹೇಳ್ತಾ ಇಲ್ಲ ನಿಮಗೆ. ಜಸ್ಟ್ ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್. ಬೆಳಿಗ್ಗೆ ಆಲ್ಮೋಸ್ಟ್ ಒಂದು 9:30 10ಗೆ ನಿಮ್ಗೆಲ್ಲ ಒಂದು ಟೈಮ್ ಒಂದು 10 o'clock ಅಲ್ಲಿ ಶಾರ್ಪ್ ಎಲ್ಲಿಡಿ ಜಗತ್ ಸರ್ಕಲ್ ಇಂದ DC ಕಚೇರಿ ತನಕ ಮೇ ಬಿ ಇದೇ ರೋಡಲ್ಲಿ ಪಾಸ್ ಆಗ್ತೀವಿ ನಾವು. ಮತ್ತೆ ಪಾಸ್ ಆಗ್ಬೇಕಾದ್ರೆ ಒಂದ್ಸತಿ ರಾಜ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೂ ಬೇಕಾದ್ರೆ ಹೇಳಿ. ಓಕೆನಾ? ದಯವಿಟ್ಟು ತುಂಬಾ ಇಂಪಾರ್ಟೆಂಟ್ ಇದೆ ಅದು. ಕಲಬುರಗಿಯಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು ಸರ್ಕಾರಕ್ಕೆ ಮುಗ್ಬೇಕು. ಹಂಗಾಗಿ ನಾಳೆ ಹೋರಾಟ ಇಲ್ಲಿ ಇಡೀ ಕಲಬುರಗಿ ಎಲ್ಲ ಇಡೀ ರಾಜ್ಯ ನೋಡ್ಬೇಕು ಅದನ್ನ. ಆ ರೀತಿ ಹೋರಾಟ ಮಾಡಿ ನಮ್ಮ ಬೇಡಿಕೆ ಇಷ್ಟೇ ಏನಿಲ್ಲ, ಏನ್ ವೇಕೆನ್ಸಿ ಇದೆ ಆ ಖಾಲಿ ವೇಕೆನ್ಸಿನ ಈ ಕೂಡಲೇ ಭರ್ತಿ ಮಾಡಬೇಕು. ಹೌದಾ ಇಲ್ಲ? ಮತ್ತೆ ಭ್ರಷ್ಟಾಚಾರ ಮುಕ್ತ ರಿಕ್ರೂಟ್ಮೆಂಟ್ ಆಗ್ಬೇಕು. ಯಾವ್ದೋ ಅಷ್ಟೇ ಸುಮ್ಮನೆ ರಾತ್ರಿ ಇವರು 10 ಲಕ್ಷ 20 ಲಕ್ಷ 50 ಲಕ್ಷ ದುಡ್ಡು ಕೊಟ್ಟಿದ ತಕ್ಷಣ ಒಂದು ಹುದ್ದೆ ಕೊಡೋಂಥದ್ದಲ್ಲ, ಕ್ವಶನ್ ಪೇಪರ್ ಡೀಲ್ ಮಾಡೋಂಥದ್ದಲ್ಲ. ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ನಿಮ್ಮಂತವರಿಗೆ ಕೆಲಸ ಸಿಕ್ಕಿ ಪ್ರಾಮಾಣಿಕವಾಗಿ ನಮ್ಮ ರಾಜ್ಯದಲ್ಲಿ ಇರೋಂಥ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಏನೋ ಈಗ ಗೊತ್ತಿಲ್ಲದಿರೋ ಒಬ್ಬ ಟೀಚರ್ ಆದ್ರೆ ನಮ್ಮ ಈಗ ಆಲ್ಮೋಸ್ಟ್ ಎಲ್ಲ ಸ್ಕೂಲು ಕಾಲೇಜಸ್ ನಾವು ನೋಡ್ತೀವಿ, ಅಲ್ಲಿ ಸ್ಕೂಲು ಶಿಕ್ಷಣ ಅಂದ್ರೆ ಸ್ಕೂಲು ಕಾಲೇಜಲ್ಲಿ ವಿದ್ಯಾರ್ಥಿಗಳೇ ಬರಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಕ್ವಾಲಿಟಿ ಎಜುಕೇಶನ್ಸ್ ಇಲ್ಲ. ಹೌದಾ ಇಲ್ವಾ? ಆ ರೀತಿ ಇದೆ. ಮತ್ತೆ ಇಲ್ಲಿ ಪ್ರೈವೇಟ್ ಸೆಕ್ಟರ್ ಒಂದು ಲೈಬ್ರರಿ ಇರ್ಬೋದು, ಎಲ್ಲಾ ವಿಚಾರನೂ ನಾವು ತಗೊಂಡಿದೀವಿ. ಒಂದು ಡಿಜಿಟಲ್ ಲೈಬ್ರರಿ ಆಗ್ಬೇಕು. ಸಪೋಸ್ ನೀವೇ ಇಲ್ಲಿ ಒಂದು ಕ್ಲಾಸ್ ಬುಕ್ಸ್ ಕೊಂಡು ಡಿಜಿಟಲ್ ಲೈಬ್ರರಿ ಇದ್ರೆ, ಒಂದು ಒಳ್ಳೆ ಫೆಸಿಲಿಟೀಸ್ ಇದ್ರೆ, ಡಿಜಿಟಲ್ ಲೈಬ್ರರಿ ಇತ್ತಂತಂದ್ರೆ ನೀವು ಆರಾಮಾಗಿ ಓದ್ಕೊಬೋದಾ ಇಲ್ವಾ? ಅಟ್ಲೀಸ್ಟ್ ಒಂದಷ್ಟು ಟೀಚರ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್, ಒಂದು IT-BT ಕಂಪ್ನೀಸ್ ಮತ್ತೆ ಇಂಡಸ್ಟ್ರೀಸ್ ಓಪನ್ ಮಾಡಿ ಅಂತ ಹೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ನಾಳೆ. ಹಂಗಾಗಿ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಇದು ಎಲ್ಲರೂ ನಿಮ್ಮ ಸ್ನೇಹಿತರನ್ನ ಕರ್ಕೊಂಡು ಈ ಒಂದು ಹೋರಾಟಕ್ಕೆ ಬರಲೇಬೇಕು. ಬರ್ತೀರಲ್ಲ? ನಾಳೆ ಅದು ಎಷ್ಟೇ ಕೆಲಸ ಇದ್ರೆ ನಾಳೆ ಈ ಒಂದು ಹೋರಾಟಕ್ಕೆ ಬರಲಿ, ಅದು ನಿಮ್ಗೋಸ್ಕರ. ಆಗ್ಬೋದಾ? ಥ್ಯಾಂಕ್ ಯು ಸೋ ಮಚ್. ಅದು ಇದೆ, ಅದನ್ನು ನಾವು ಮಾಡಿದ್ದೀವಿ. ಗುಲ್ಬರ್ಗ ಯೂನಿವರ್ಸಿಟಿಲಿ B.Ed ರಿಸಲ್ಟ್ ಸೆಕೆಂಡ್ ಸೆಮ್ ಮತ್ತೆ 4th ಸೆಮಿಸ್ಟರ್ದು ರಿಸಲ್ಟ್ಸ್ ಬೇಕು ಅಂತ. ಯಾಕೆ ನೆಕ್ಸ್ಟ್ ನೀವು ಟೀಚರ್ ಅಪ್ಲೈ ಮಾಡ್ಬೋದು, ಎಕ್ಸಾಮ್ಸ್ ಬರೀಬೋದು. ಹಂಗಾಗಿ ನಾವು B.Ed ರಿಸಲ್ಟ್ಸ್ ಅವರಿಗೆ ಮ್ಯಾಕ್ಸಿಮಮ್ ನೆನ್ನೆ ಸಂಜೆನೂ ಮಾತಾಡಿದ್ದೀನಿ ವೈಸ್ ಚಾನ್ಸಲರ್ಗೆ. ಮ್ಯಾಕ್ಸಿಮಮ್ 15 days ಟೈಮ್ ಕೊಟ್ಟಿದ್ದೀನಿ. ನಾಳೆ ಏನು ಹೋರಾಟ ಮಾಡ್ತೀವಿ ಅದರಲ್ಲೂ B.Ed ರಿಸಲ್ಟ್ಸ್ ಬಿಡಿ ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ 15 ದಿನಕ್ಕಿಂತ ಜಾಸ್ತಿ ನಾವು ಟೈಮ್ ಕೊಡಲ್ಲ ಅವ್ರಿಗೆ. ಅದಾದ್ಮೇಲೆ ಏನಾದ್ರೂ ತುಂಬಾ ಟೈಮ್ ತಗೊಂಡ್ರೆ ಅವ್ರು ನಾವು ಅನಿರ್ದಿಷ್ಟ ಅವಧಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ವಿ. ನಾಳೆ ಇದನ್ನು ನಾವು ಒನ್ ಆಫ್ ದಿ ರೀಸನ್ ಅಂದ್ರೆ ನಮ್ಮ ಬೇಡಿಕೆಯಲ್ಲಿ ಅದು ಕೂಡ ಇದೆ. ನೀವು ಎಲ್ಲರೂ ಭಾಗವಹಿಸಿ, ಎಲ್ಲ B.Ed ಸ್ಟೂಡೆಂಟ್ಸ್ ಗುಲ್ಬರ್ಗ ಯೂನಿವರ್ಸಿಟಿಲಿ ಏನೋ ಒಂದು B.Ed ಸೆಕೆಂಡ್ ಸೆಮ್ 4th ಸೆಮಿಸ್ಟರ್ ರಿಸಲ್ಟ್ಸ್ ಮ್ಯಾಕ್ಸಿಮಮ್ 10 to 15 days ಅಲ್ಲಿ ರಿಸಲ್ಟ್ ಬಿಡಿಸ್ಕೊಡಂತ ಜವಾಬ್ದಾರಿ ನಮ್ದು, ಅದು ಗ್ಯಾರಂಟಿ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್